ಹಾಯ್ ಫ್ರೆಂಡ್ಸ್, ನಾನಿವತ್ತು ಫಾಲಿಂಗ್ ವಾಟರ್ ರೆಸಾರ್ಟ್ಗೆ ಬಂದಿದ್ದೀನಿ. ಆ್ಯಕ್ಚುಲಿ ಈ ರೆಸಾರ್ಟು ಸಕಲೇಶ್ಪುರದ ಹತ್ರ ಇದೆ. ಸೊ ಸಕಲೇಶ್ಪುರದಿಂದ ಒಂದು 10-12 ಕಿಲೋಮೀಟ್ರ್ ಆಗುತ್ತೆ ಈ ರೆಸಾರ್ಟ್ಗೆ ಹೋಗೋದಕ್ಕೆ. ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಒಂದು 220 ಕಿಲೋಮೀಟ್ರ್ ಆಗುತ್ತೆ. ಸೊ ಬ್ಯಾಂಗ್ಳೂರಿಂದ ಆ್ಯಕ್ಚುಲಿ ಕುಣಿಗಲ್ ಮುಖಾಂತರ ಕುಣಿಗಲ್ಗೆ ಬಂದು ಅಲ್ಲಿಂದ ಇಲ್ಲಿ ಬರ್ಬೋದು. ಸೊ ಹಾಸನ್ ದಾಟಿ ಬರಬೇಕಾಗತ್ತೆ. ಇಲ್ಲಿ ಆ್ಯಕ್ಚುಲಿ ರೆಂಟ್ ಅಂತ ನೋಡಿದ್ರೆ ಪರ್ ಪರ್ಸನ್ 2500 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ 2500 ರುಪೀಸ್ಗೆ ಇನ್ಕ್ಲೂಡಿಂಗ್ ಫುಡ್ಡು, 3 ಟೈಮ್ ಫುಡ್ ಕೂಡ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಸ್ನ್ಯಾಕ್ಸು, ಸೊ ಎಲ್ಲನೂ ಅವರೇ ಪ್ರೊವೈಡ್ ಮಾಡ್ತಾರೆ. ಎಲ್ಲ ಇನ್ಕ್ಲೂಡಿಂಗು ಪರ್ ಪರ್ಸನ್ 2500 ರುಪೀಸು ಚಾರ್ಜ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡಿ. ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅಲ್ಲಿರೋ ಮನೆಗಳೇನಿದೆ ಅದು ತುಂಬ ದೊಡ್ಡದಿದೆ. ಸೊ ಒಳಗಡೆ ಒಂದು ಬೆಡ್ರೂಮು, ಟೋಟಲ್ ಒಂದು 6 ಜನ ಕೂಡ ಸ್ಟೇ ಮಾಡ್ಬೋದು, ಆ ಥರ ದೊಡ್ಡದಿದೆ. ಸೊ ಇನ್ ಕೇಸ್ ನೀವು ಇಬ್ಬರು ಹೋದರೂ ಕೂಡ ಅದೇ ರೂಮನ್ನೇ ಕೊಡ್ತಾರೆ, ಯಾಕಂದರೆ ಅವ್ರ ಹತ್ರ ಅದೇ ಆಪ್ಷನ್ ಇದೆ. ಸೊ ಆ ಥರ ಒಂದು ದೊಡ್ಡ ರೂಮನ್ನೇ ಕೊಡ್ತಾರೆ. ಸೊ ಒಂದು 6 ಜನ ಹೋದರೆ, ಸೊ ಫ್ರೆಂಡ್ಸ್ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಆ್ಯಕ್ಚುಲಿ ಇಲ್ಲಿ ಇದು ನಾನು ನೈಟ್ ತೆಗೆದಿರೋದು ಈ ವಿಡಿಯೋ. ಸೊ ನೋಡಿ, ನೈಟ್ ವ್ಯೂ ಇದು. ಅಲ್ಲಿ ಸಾಕಷ್ಟು ಸ್ವಲ್ಪ ಆ್ಯಕ್ಟಿವಿಟಿಗಳಿದೆ. ಒಂದು ರೋಪ್ ಆ್ಯಕ್ಟಿವಿಟಿ ಇದೆ, ಮಡ್ ವಾಲಿಬಾಲ್ ಆಪ್ಷನ್ ಇದೆ, ಕ್ಯಾರಮು, ಚೆಸ್ಸು, ಆ ಥರ ಇಂಡೋರ್ ಗೇಮ್ಸ್ ಇದೆ. ಮತ್ತು ಬ್ಯಾಡ್ಮಿಂಟನ್ ಆಡ್ಬೋದು, ಸೊ ಕ್ರಿಕೆಟ್ ಆಡ್ಬೋದು, ಒಂದಷ್ಟು ಟೇಬಲ್ ಟೆನ್ನಿಸ್ ಕೂಡ ಇದೆ. ಈ ಆ್ಯಕ್ಚುಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸುತ್ತಮುತ್ತ ಟೀ ಎಸ್ಟೇಟ್, ಕಾಫಿ ಎಸ್ಟೇಟ್ ಇದೆ. ಮರಗಳು ತುಂಬ ಚೆನ್ನಾಗಿದೆ. ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಅಂದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಆ್ಯಕ್ಚುಲಿ ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದು ಒಂದು ಚಿಕ್ಕ ಅಂದರೆ ಬಾತುಕೋಳಿ ಆ ಥರ ಎಲ್ಲ ಇರೋದಕ್ಕೋಸ್ಕರ ಒಂದಿಷ್ಟು ಜಾಗ ಮಾಡಿದ್ದಾರೆ. ಸೊ ಇದು ಇಲ್ಲಿ ನಾನು ನೋಡಿದಾಗೆ ಆ್ಯಕ್ಚುಲಿ ತುಂಬ ಬಾತುಕೋಳಿಗಳು ಇಲ್ಲಿ ಆಟ ಆಡ್ತಾ ಇತ್ತು. ಅದಲ್ಲದೆ ಇನ್ನೊಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಹಾಗೆ ನೋಡಿ, ಇಲ್ಲಿ ಶಿವನ ವಿಗ್ರಹವನ್ನು ಇಟ್ಟಿದ್ದಾರೆ. ಇದರಿಂದ ಯಾವಾಗೂ ನೀರು ಬರ್ತಾ ಇರುತ್ತೆ. ಹಾಗೆ ಟ್ರೆಕ್ಕಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಸೊ ನಾಳೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ನಾಳೆ ಟ್ರೆಕ್ಕಿಂಗ್ ಹೆಂಗಿರುತ್ತೆ ಅಂತ. ಸೊ ಇವತ್ತು ನಾನು ನೈಟ್ ಬಂದಿದ್ದರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಜೆ ಆಗಿದ್ದರಿಂದ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಲೈಟಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಊಟ ಆ್ಯಕ್ಚುಲಿ ಮಧ್ಯಾಹ್ನ ಇಲ್ಲೇ ನಾವು ಲಂಚ್ ಮಾಡಿದ್ವಿ. ಸೊ ಮಧ್ಯಾಹ್ನ ಲಂಚು ತುಂಬಾ ಚೆನ್ನಾಗಿತ್ತು. ಆ ಲಂಚ್ ಕೂಡ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಅಂದರೆ ಮನೆ ಊಟ ಥರ ಇತ್ತು, ನಾರ್ಮಲಾಗಿ. ಅಂದರೆ ಹೋಟೆಲ್ ಊಟ ಥರ ಇಲ್ಲದೆ ಒಂದು ಮನೆ ಊಟ ಮಾಡಿದ್ರೆ ಯಾವ ರೀತಿ ಇರುತ್ತೆ ಆ ಥರ. ಆ್ಯಕ್ಚುಲಿ ಕೇಳಿದ್ರು ಅವ್ರು ನಮಗೆ, ನಾನ್ ವೆಜ್ಜು ವೆಜ್ಜು ಎರಡೂ ಆಪ್ಷನ್ ಇದೆ. ಸೊ ಕೇಳಿ ಆ್ಯಕ್ಚುಲಿ ನಾವೇನು ಕೇಳಿದ್ವು ಆ ರೀತಿ ಮಾಡಿಕೊಟ್ಟಿದ್ದಾರೆ. ಅಂದರೆ ತುಂಬ ಜನ ಇದ್ದಾಗ ಸ್ವಲ್ಪ ಆಪ್ಷನ್ಸು ಕಮ್ಮಿ ಇರುತ್ತೆ. ಅಂದರೆ ಸ್ವಲ್ಪ ಇವತ್ತು ಜನ ಸ್ವಲ್ಪ ಕಮ್ಮಿ ಇದ್ದರು, ಹಾಗಾಗಿ ನಾವು ಕೇಳಿದ್ದನ್ನೇ ಮಾಡಿಕೊಟ್ರು. ಮತ್ತು ಹೂಗಳು ತುಂಬ ಇದೆ ಈ ಜಾಗದಲ್ಲಿ. ಇಲ್ಲಿ ನೋಡಿ, ಈ ರೀತಿ ಹೂವಿನ ಗಿಡಗಳಿದೆ. ಈಗ ನೈಟ್ ಆಗಿರೋದ್ರಿಂದ ಆ್ಯಕ್ಚುಲಿ ನಾನು ಜಾಸ್ತಿ ಆಚೆ ಈಚೆ ಹೋಗ್ತಾ ಇಲ್ಲ. ತುಂಬ ಅಲ್ಲಿ ಇದಿದೆ, ಅಂದರೆ ಬೇರೆ ಕಡೆ ಹೋಗೋದಕ್ಕಾಗಲ್ಲ. ಅಲ್ಲಿ ಹೇಳಿದ್ರು ಮಡ್ ವಾಲಿಬಾಲ್ ಇದೆ, ಆ ರೀತಿ ರೋಪ್ ಇದೆ ಅಂತ. ಆ್ಯಕ್ಚುಲಿ ಆ ಕಡೆಯಿಂದ ನಾನು ಹೋಗಿಲ್ಲ. ಮತ್ತು ಆ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಹೇಳಿದ್ರು, ಆ ಕಡೆ ಕೂಡ ಹೋಗಿಲ್ಲ. ಸೊ ನಾಳೆ ಅಲ್ಲೆಲ್ಲ ಹೋಗಿ ನೋಡಬೇಕು. ಇಲ್ಲೂ ಆ್ಯಕ್ಚುಲಿ ನೀರು ಬರ್ತಾ ಇದೆ. ಈ ರೂಮ್ ಏನಂದರೆ ಇದ್ರ ಒಳಗಡೆಯಿಂದನೇ ಆ್ಯಕ್ಚುಲಿ ಮೇಲೆಗಡೆ ಕೂಡ ಹೋಗ್ಬೋದು. ಮೇಲೆ ಕೂಡ ಇಬ್ಬರು ಹಾಲ್ಟ್ ಮಾಡ್ಬೋದು. ಸೊ ಮೇಲೆಯಿಂದ ವ್ಯೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ರೂಮ್ ಕೂಡ ಒಂದಷ್ಟು ನೀಟಾಗಿ ಕ್ಲೀನಾಗೇ ಇತ್ತು. ಸೊ ಏನು ಪ್ರಾಬ್ಲಮ್ ಇರಲಿಲ್ಲ. ಮತ್ತು ರಿಸೆಪ್ಷನ್ನು ಕೂಡ ತುಂಬ ಚೆನ್ನಾಗೇ ರಿಸೀವ್ ಮಾಡಿಕೊಂಡ್ರು. ಕಾರ್ ಪಾರ್ಕಿಂಗ್ಗೆ ಕೂಡ ತುಂಬ ದೊಡ್ಡ ಜಾಗ ಇದೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಹತ್ತಿರ ಸಿಕ್ಕಾಪಟ್ಟೆ ನೋಡೋಕ್ಕೆ ಜಾಗಗಳಿದೆ. ಸೊ ನಿಯರ್ ಬೈ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಧರ್ಮಸ್ಥಳ ಒಂದು 62 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಶೆಟ್ಟಿಹಳ್ಳಿ ಚರ್ಚ್ ಅಂತ ಇದೆ, ಅದು ಕೂಡ ಒಂದು 64 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಮತ್ತು ಬಿಸ್ಲೆ ಬ್ಯೂಟಿ ಸ್ಪಾಟ್ ಅಂತ ಇದೆ, ಅದು ಒಂದು 42 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಕಾಡುಮನೆ ಟೀ ಫ್ಯಾಕ್ಟ್ರಿ ಇದೆ, ಅದು ಒಂದು 20 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಆ ರೀತಿ ಸಾಕಷ್ಟು. ಮತ್ತೊಂದು ಫಾಲ್ಸ್ ಇದೆ, ಫಾಲ್ಸ್ ಒಂದು 24 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಮಲ್ಲಹಳ್ಳಿ ಫಾಲ್ಸ್ ಇದೆ, ಅದು ಒಂದು 56 ಕಿಲೋಮೀಟ್ರ್ ಆಗುತ್ತೆ. ಅಷ್ಟೇ ಅಲ್ಲ, ಆ್ಯಕ್ಚುಲಿ ಈ ರೆಸಾರ್ಟ್ ಏನಿದೆ, ಸೊ ಇದಕ್ಕೆ ಬರೋ ಜಾಗದಲ್ಲೇ ಒಂದು ಚಿಕ್ಕ ಫಾಲ್ಸ್, ಅಂದರೆ ದೊಡ್ಡ ಫಾಲ್ಸ್ ಅಲ್ಲ, ಅಲ್ಲಿಂದ ಒಂದು 100 ಮೀಟ್ರ್, ಒಂದು 200 ಮೀಟ್ರಲ್ಲೇ ಒಂದು ಫಾಲ್ಸ್ ಕೂಡ ಇತ್ತು. ಆ ಫಾಲ್ಸ್ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅದ್ರ ವಿಡಿಯೋನೂ ಕೂಡ ನಾನು ಆಲ್ರೆಡಿ ಅಲ್ಲಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.